Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್. ಮಾಡಿಬಿಟ್ರಿ ನೀವು ಕೊನೆ ಹಂತದಲ್ಲಿ. ಇದು ಬೇಸರ ಇದೆ. ದಯಮಾಡಿ ಇದಕ್ಕೆ ಪೂರ್ಣ ಪ್ರಮಾಣದ ತನಿಖೆ ಆಗಲಿ. ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯವನ್ನು ಕೊಡಿಸುವಂಥದ್ದು ವ್ಯವಸ್ಥೆಯನ್ನು ನಾವು ಕಾಂಗ್ರೆಸ್ ಪಕ್ಷ ಮಾಡಿದೆ. ಅವರಿಗೆ ಹಣದ ಸಹಾಯ ಆದಿಯಾಗಿ ಅವ್ರ ಲೀಗಲ್ ಎಕ್ಸ್ಪೆನ್ಸಸ್ಗೆ ಏನೆಲ್ಲ ಆಗಬೇಕು ಅದನ್ನು ಕೊಡುವಂಥದ್ದಕ್ಕೆ ರಾಹುಲ್ ಗಾಂಧಿಯವರು ಮತ್ತು ಸುರ್ಜೇವಾಲಾ ಅವರು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಕರ್ನಾಟಕ ರಾಜ್ಯ ಸರ್ಕಾರ ಮಾಡುತ್ತೆ. ಅದಕ್ಕೆ ನೀವು ಬೇರೆ ರೀತಿ ವರ್ತಿಸುವಂಥ ಕೆಲಸವನ್ನು, ಬೇರೆ ರೀತಿ ವ್ಯಾಖ್ಯಾನ ಮಾಡುವಂಥ ಕೆಲಸವನ್ನು ದಯಮಾಡಿ ಮಾಡೋಕ್ಕೆ ಹೋಗಬೇಡಿ. ಕುಮಾರಸ್ವಾಮಿ ಅವರೇ, ಸಣ್ಣ ಸಣ್ಣ ವಿಚಾರಗಳನ್ನು ನೀವು ನೆನ್ನೆ ಪ್ರೆಸ್ ಮೀಟ್ನ ನೋಡಿದೆ. ನೀವು ಏನು ತಗೊಳ್ಳೋಣ, ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಪ್ರೆಸ್ ಮೀಟ್ ಅಲ್ಲಿ ಏನು ಹೇಳ್ತಾ ಇದ್ದೀರಾ ಅನ್ನುವಂಥದ್ದು ನನಗಂತೂ ಒಂಚೂರು ಅರ್ಥ ಆಗಲಿಲ್ಲ. ಟಾಪ್ ಟು ಬಾಟಮ್ ಏನೂ ಅರ್ಥ ಆಗಲಿಲ್ಲ. ಸುಮ್ಮನೆ ಮಾಧ್ಯಮದ ಮುಂದೆ ಬರಬೇಕು, ದಿಕ್ಕು ತಪ್ಪಿಸ್ಬೇಕು, ಸಿದ್ದರಾಮಯ್ಯನವ್ರನ್ನ ಮತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಆಪಾದನೆ ಮಾಡಬೇಕು, ಅವ್ರನ್ನ ಶಿಕ್ಷುವಂಥ ಕೆಲಸವನ್ನು ಮಾಡಬೇಕು. ನಿಮ್ಮಲ್ಲಿ ಯಾವುದಾದ್ರೂ ಒಂದೇ ಒಂದು ಸ್ಮಾಲ್ 1% ಅಂಶ ಸತ್ಯ ಇರುವಂಥ ಅಂಶದ ದಾಖಲೆಗಳಿದ್ದರೆ ಇವ್ರ ವಿರುದ್ಧ ಬಿಡುಗಡೆ ಮಾಡಿರಿ. ಪೇಪರಲ್ಲಿ ಬಂದಿದ್ದು, ಮತ್ತೊಬ್ಬರು ಹೇಳಿದ್ದು, ಮತ್ತು ದೇವರಾಜೇಗೌಡ ಹೇಳಿದ್ದಂಥ ಅಂಶವನ್ನು ಇಟ್ಕೊಂಡು ನೀವು ಸರ್ಕಾರದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ವಿರುದ್ಧ ಆಪಾದನೆ ಮಾಡ್ತಾ ಇರುವಂಥದ್ದು, ನೀವೊಬ್ಬರು ಮುಖ್ಯಮಂತ್ರಿಗಳಾಗಿದ್ದರೆ ಎಷ್ಟು ಮಟ್ಟಿಗೆ ಸರಿ? ಅದು ನಿಮ್ಮ ಅಣ್ಣನ ಮಗ ಅನ್ನುವಂಥದ್ದು ಉದ್ದೇಶದಿಂದ ನಿಮ್ಮ ಫ್ಯಾಮಿಲಿ ಪ್ರೊಟೆಕ್ಷನ್ ಅಂದರೆ ನೀವೇನು ಬೇಕಾದರೂ ಮಾಡ್ಬೋದು, ಯಾರು ಲಾ ಆ್ಯಂಡ್ ಆರ್ಡರ್ ನಿಮ್ಗೆ ಅನ್ವಯಿಸಲ್ಲ ಅನ್ನುವಂಥದ್ದು ಹೇಳ್ಬಿಡಿ. ನೀವು ನಮಗೆ ಅನ್ವಯಿಸಲ್ಲ, ಇದು ನಾವೇನು ಮಾಡಿದ್ರು ನಡೆಯುತ್ತೆ ಕರ್ನಾಟಕದಲ್ಲಿ ಅನ್ನುವಂಥದ್ದು BJP JDS ಅವರು ಸ್ಪಷ್ಟಪಡಿಸ್ಬಿಡಲಿ. ನಾವು ಸುಮ್ಮನಿದ್ದು ಬಿಡ್ತೀವಿ ನೋಡೋಣ. ಹಾಗಾದ್ರೆ ನಿಮ್ಮ ಕೇಂದ್ರದ ನರೇಂದ್ರ ಮೋದಿಯವರು ಸುಮ್ಮನಿರ್ತಾರೆ ನೋಡೋಣ. ನಿನ್ನೆನೂ ಕೂಡ ಭಾಷಣ ಮಾಡೋರು ನರೇಂದ್ರ ಮೋದಿಯವರು ಅದೆಲ್ಲೋ ಗುಜರಾತಲ್ಲಿ ಓಟ್ ಹಾಕ್ಬಿಟ್ಟು ಬಂದ ಮೇಲೆ ಕಠಿಣ ಶಿಕ್ಷೆ ಆಗಬೇಕು ಅಂತ. ಯಾರಿಗೆ ಕಠಿಣ ಶಿಕ್ಷೆ ಆಗಬೇಕು ಹೇಳ್ರಿ? ಯಾರಿಗೆ ಕಠಿಣ ಶಿಕ್ಷೆ? ಪ್ರಜ್ವಲ್ಗ? ಯಾರಿಗೆ? ಇಲ್ಲ ದೂರು ಕೊಟ್ಟವ್ರಿಗೆ ಕಠಿಣ ಶಿಕ್ಷೆ ಮಾಡಿಸ್ತೀರಾ? ನಿಮ್ಮ ಸರ್ಕಾರ ಇಲ್ಲ, ಕಾಂಗ್ರೆಸ್ ಸರ್ಕಾರ ಇರೋದಿಲ್ಲಿ. ನಿಮ್ಮ ಸರ್ಕಾರ ಇದ್ದು ಅದು ಮಾಡ್ತಿದ್ರಿ, ನೀವೆಲ್ಲ ಉಲ್ಟಾ ಮಾಡ್ತಿದ್ರಿ. ದೂರು ಕೊಟ್ಟವ್ರನ್ನೇ ನೀವು ಶಿಕ್ಷುವಂಥ ಕೆಲಸವನ್ನು ಮಾಡಿಬಿಡ್ತಿದ್ರಿ. ಅದು ಈಗ ಆಗಲ್ಲ. ಅದರಿಂದ ಕೊನೆಯದಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಕುಮಾರಸ್ವಾಮಿಯವರೇ, JDS ಮುಖಂಡರುಗಳೇ, BJPಯವರೇ, ದಯಮಾಡಿ ನಾನು ನಮ್ಮ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊತೀವಿ. ಒಂದು ಪತ್ರ ಕೂಡ ಬರೀತಾ ಇದ್ದೀವಿ. ದೇವರಾಜೇಗೌಡನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. BY ವಿಜಯೇಂದ್ರ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. R ಅಶೋಕ್ ಅವ್ರನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬೇಕು. ಈ 3 ಜನನೂ, ಪ್ರೀತಮ್ ಗೌಡ, ಈ 4 ಜನನೂ ನೀವು ಇದಕ್ಕೆ ಮಂಪರ್ ಪರೀಕ್ಷೆಗೆ ಒಳಪಡಿಸ್ಬಿಟ್ರೆ ನೋಡಪ್ಪ, ಸತ್ಯಾಸತ್ಯತೆ ಸಂಪೂರ್ಣವಾಗಿ ಹೊರಗಡೆ ಬಂದ್ಬಿಡು. ದೇವರಾಜೇಗೌಡನ ಪಾತ್ರ ಏನು? ದೇವರಾಜೇಗೌಡ ಎಷ್ಟಕ್ಕೆ ಬುಕ್ ಆಗಿದ್ದಾರೆ? ಪೈಪೋಟಿ ಮೇಲೆ ಹಣವನ್ನು ಮುಂಗಡ ಬುಕ್ಕಿಂಗ್ ಯಾರು ಕೊಟ್ಟಿದ್ದು? ಆನ್ಲೈನಲ್ಲಿ ಎಷ್ಟು ಅಮೌಂಟ್ ಟ್ರಾನ್ಸ್ಫರ್ ಆಗಿದೆ? ಅವೆಲ್ಲ ಮಾಹಿತಿ ತಗೊಂಡಿದ್ದೀವಿ ನಾವು. ಒಂದೊಂದೇ ಬಿಡ್ತೀವಿ. ಇಲ್ಲಿವರೆಗೂ ನಾವೇನು ಹೇಳಕ್ಕೆ ಹೋಗಿಲ್ಲ ನಿಮಗೆ. ದೇವರಾಜೇಗೌಡ್ರೆ, ನೀವೇ ಬಂದು ಮಿಕ ಬಿದ್ದಂಗೆ ಬಿದ್ದಿದ್ದೀರಿ ಬಲೆಗೆ. ಎಲ್ಲೂ ಹೋಗಲ್ಲ, ಹೊರಗಡೆ ತತ್ತೀವಿ. ಲಾ ಮಾಡಿದ್ದೀವಿ ಅಂದ ತಕ್ಷಣ ನಿಮ್ಮನ್ನು ಯಾರು ಮುಟ್ಟಂಗಿಲ್ಲ, ನಿಮ್ಮ ವಿರುದ್ಧ ಯಾರು ಮಾತಾಡೋಂಗಿಲ್ಲ ಅಂತಲ್ಲ. ನೀವು ಮಾತ್ರ ಯಾರನ್ನ ಬೇಕಾದ್ರೂ ಮಾತಾಡ್ಬೋದು, ಯಾರ ವಿರುದ್ಧ ಬೇಕಾದ್ರೂ ಮಾತಾಡ್ಬೋದು. ಕುಮಾರಸ್ವಾಮಿ ಗ್ಲಾಸ್ ಹೌಸ್ ಒಳಗಡೆ ಕೂತ್ಕೊಂಡು ನಮ್ಮ ವಿರುದ್ಧ ಯಾರೂ ಕಲ್ಲು ಹೊಡಿಯೋಂಗಿಲ್ಲ, ನಾವು ಹೊಡಿಬೋದು ಅಂದರೆ ಕೋರ್ಟ್ಗೆ ಹೋಗಿ ಕುಮಾರಸ್ವಾಮಿ ವಿರುದ್ಧ ದೇವೇಗೌಡರ ವಿರುದ್ಧ ಯಾರೂ ಮಾತಾಡೋಂಗಿಲ್ವಂತೆ. ಇವ್ರು ಮಾತ್ರ ಮಾತಾಡ್ಬೋದಂತೆ ಬೇರೆಯವ್ರಿಗೆ. ಗ್ಲಾಸ್ ಹೌಸ್ ಒಳಗಡೆ ಕೂತ್ಕೊಂಡು ನಮಗೆ ಕಲ್ಲು ಹೊಡಿದಂಗೆ ನೋಡ್ಕೊಳ್ಳಿ ಸ್ವಾಮಿ, ಪ್ರೊಟೆಕ್ಷನ್ ಕೊಡಿ. ಕೋರ್ಟ್ ಪ್ರೊಟೆಕ್ಷನ್ ಕೊಟ್ಟಾಯಿತು. ಇವ್ರು ಮಾತ್ರ ಕಲ್ಲು ಹೊಡಿಬೋದು, ಬೇರೆಯವ್ರಿಗೆಲ್ಲ ಹೊಡ್ಕೊಂಬರ್ಬೋದು, ಸುಳ್ಳೆಲ್ಲ ಎಳ್ಕೊಂಡು ತಿರುಗಾಡ್ಬೋದು. ಇದು ಕೋರ್ಟು ಸೋಮೋಟ ತಗೋಬೇಕು. ಇದನ್ನು ಸೇಮ್ ಡೈರೆಕ್ಷನ್ಸು ಅವ್ರಿಗೆ ಕೊಡಬೇಕು. ಕೋರ್ಟ್ ಇಂಪಾರ್ಷಿಯಲ್ಲಾಗಿ ಸೇಮ್ ಡೈರೆಕ್ಷನ್ಸ್ ಕೊಡಬೇಕು. ನೀನು ಯಾರು ಮಾತಾಡೋಂಗಿಲ್ಲಪ್ಪ ಅಂತ ಹೇಳಬೇಕು. ಇವ್ರ ವಿರುದ್ಧ ಯಾರು ಮಾತಾಡೋಂಗಿಲ್ಲ, ಇವ್ರು ಮಾತ್ರ ಮಾತಾಡ್ಬೋದು. ಪ್ರತಾಪ್ ಸಿಂಹನ ವಿರುದ್ಧ ಯಾರು ಪ್ರೆಸ್ ಮೀಟ್ ಮಾಡೋಂಗಿಲ್ಲ, ಪ್ರತಾಪ್ ಸಿಂಹ ಮಾತ್ರ ಎಲ್ಲರನ್ನೂ ಬೈಬೋದು. ನನ್ನ ವಿಚಾರದಲ್ಲಿ ತಂದ್ರಲ್ಲ ಅಷ್ಟೇ. ಆ ಥರ ಅದು ಹಂಗೆ ಆಗಬಾರ್ದು. ನ್ಯಾಯ ಎಲ್ರಿಗೂ ನ್ಯಾಯಯುತವಾಗಿ ನಡ್ಕೊಳ್ಳುವಂಥದ್ದಾಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶವಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.